ಈತಗಳು ಸಾಮಾನ್ಯದವರಲ್ಲ, ಈತಗಳು ಸಾಮಾನ್ಯದವರಲ್ಲ. ಉಳಿಗಾಲವಿಲ್ಲ ನನಗಿನ್ನಿರುವುದಲ್ಲ. ಶಿವನೇ ಶಿವನೇ ಶಿವನೇ, ಸಾವಿರ ಕವಚಗಳನ್ನು ನಾನು ಪಡೆದವು. ಆದರೆ ಭೀಕರವಾದಂತಹ ಹೋರಾಟವನ್ನು ಎಸಗಲಿರುವಂತಹ ಕಾಲಕ್ಕೆ ನನ್ನ ಒಂದೊಂದೇ ಕವಚ ಜಾರಿ ಬೀಳುವುದಕ್ಕೆ ತೊಡಗಿದೆ. 999 ಕವಚಗಳು ಮುಗಿದವು, ವ್ಯರ್ಥವಾಗಿ ಹೋಯಿತಲ್ಲ. ಉಳಿದಕ್ಕೆ ಒಂದೇ ಕವಚ. ಹಾಗಿದ್ರೆ ಬಂದವರು ಇವರು ಸಾಮಾನ್ಯರೇ, ಮಾನವ ಉತ್ತಮರಲ್ಲ. ಅರ್ಥವಾಯಿತು ನನಗೆ, ವ್ಯರ್ಥವಾಯಿತಮ್ಮ. ಇನ್ನು ಅಡಿಗೆರಗಿ ಕ್ಷಮಾಯಾಚನೆಯೇ ನನ್ನ ಉದ್ದೇಶ. ಜಯ ವಂಶರಾಯುಧಗಳ ಮಹಿಮನೆ ನಾರಾಯಣ ಗಾಹಿ 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 ಎಂದೆನು ಶರಣಾಗಿ ನೋಡ ಮತ್ತು ಭಕ್ತಿಯ ಪ್ರಣವಗಳನ್ನು ಸಲ್ಲಿಸುತ್ತಾ ಇದ್ದೇನೆ ದೇವ. ಸರಿ, ನೀವು ಯಾರು ಏನು ಎಷ್ಟು ವರ್ಷದಲ್ಲಿ ತಿಳಿಯದೆ ನಿಮ್ಮಲ್ಲಿ ಕಾಳಗಕ್ಕೆ ಮುಂದಾದವರಾಗಿ. ಹೌದು, ನಾನೊಬ್ಬ ಸ್ವಾಭಿಮಾನಿ ಪ್ರಭು. ಸ್ವಾರ್ಥಕ್ಕೆ ಬೇಕಾದ ಹೋರಾಟವನ್ನು ಮಾಡಿದವನಿಲ್ಲ. ಸಮಸ್ತ ದೈತ್ಯರ ಉದ್ದೇಶವೇ ನನ್ನ ಲಕ್ಷ್ಯವಾಗಿದೆ. ಆ ಮೂಲಕವಾಗಿ ಚಿರಪುರದ ಅರಸನಾಗಿ ಧೀರೋದಾತನಾಗಿ ವರ್ತಮಾನ ಕಾಲದಲ್ಲಿ ಬೆಳೆದವ. ಇಂದಿನ ದಿವಸ ನೀವು ಯಾರು ಏನು ಅನ್ನುವುದನ್ನು ತಿಳಿಯದೆ ನಿಮ್ಮಲ್ಲಿ ಕಾಳಗವನ್ನು ಎಸಗಿದೆ. ಹೇಳಿ ಬಂದೆ ನಾನು. ನಾರಾಯಣನಂತರಿಯು ಸಾಮಾನ್ಯ ಒಬ್ಬ ಮುನಿಪೋತ್ತಮನಾಗಿ ನನ್ನ ಕಣ್ಣವ ಭಾಗದಲ್ಲಿದ್ದಾನೆ. ನನ್ನದು ಅಪರಾಧವಾಗಿದೆ. ಅನ್ಯಥಾ ಸ್ವಮೇವ ಶರಣಮ್ಮವ, ನನ್ನನ್ನು ಉದ್ಧರಿಸಬೇಕು, ನನ್ನನ್ನು ಕಾಯಬೇಕು. ಜಯ 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 ನೀನ್ಯಾರು ನಾನ್ಯಾರು ಎನ್ನುವಂತ ವಿಚಾರಕ್ಕೆ ಅರಿತೇ ಹೋಯಿತು. ಮೊದಲಾಗಿ 90 ನೀನುವಂತ ವಿಚಾರಣೆ ಕೊಟ್ಟಿದ್ರು ಕೂಡ ಸಹಸ್ರ ಕವಚಗಳು ನಿನ್ನ ಶರೀರಕ್ಕೆ ಹೊಕ್ಕಿದ ಕ್ಷಣವೇ ನೀನು ನೀನಾಗಿರಲಿಲ್ಲ. ನಾನು ನನ್ನಿಂದ ನಾನೇ ಎನ್ನುವಂತ ಅಹಂಕಾರದಿಂದ ಲೋಕಮುಖದಲ್ಲಿ ಮೆರೆದಾಡುವುದಕ್ಕೆ ಪ್ರಾರಂಭವಾಗಿದೆ. ಭೂಲೋಕ, ಪಾತಾಳಲೋಕ, ದೇವಲೋಕ ತಂಡ ಕೈವಶ ಮಾಡಿಕೊಂಡು ಲೋಕಲೋಕಗಳ ಸಾಮ್ರಾಜ್ಯನಾಗಿ ನಾನು ಮರೆಯಬೇಕು ಅನ್ನುವುದಕ್ಕಾಗಿ ಮುಂದುವರಿದೆ. ಮುನಿಪೋತ್ತಮರಾದಂತಹ ನಮ್ಮನ್ನು ತೆಗೆದುಕೊಳ್ಳದೆ ಹೆಣ್ಣನ್ನು ಬಯಸಿ ನಮ್ಮನ್ನು ತುಳಿದು ನಮ್ಮಲ್ಲಿ ಕಾಣಬೇಕಾಗಿ ಮುಂದಾಗುವ ಈ ಕವಚ ಉಳಿದ ಕ್ಷಣವೇ ನಿನ್ನಲ್ಲಿ ಜ್ಞಾನ ಉಂಟಾಗಿ ನಾರಾಯಣ ಋಷಿಯಾರು ನರ ಋಷಿಯಾರು ಅನುಭವಿಸಿಕೊಂಡಿದ್ದೆ. ಆದರೂ ಕೂಡ ಈ ಸಂದರ್ಭದಲ್ಲಿ ನಿನ್ನಲ್ಲಿರುವಂತಹ ಆಯುಧಗಳನ್ನು ಪದದಲ್ಲಿರಿಸಿ ತಪ್ಪಾಯಿತನಾಗಿ ಕೇಳಿಕೊಳ್ತಾ ಇದ್ದಲ್ಲ. ಹಾಗಾಗಿ ನಿನ್ನಲ್ಲಿ ಕರುಣೆಯನ್ನು ಮೀರಿ ಇದನ್ನು ಅನುಗ್ರಹಿಸುತ್ತೇನೆ. ಮತ್ತೊಮ್ಮೆ ನಿನ್ನಂತಾದಂತಹ ಚಕ್ರವನ್ನು ಸೇರಿಕೊ. ಸಹಪಾಠಿಗಳ ಜೊತೆಯಲ್ಲಿ ಧರ್ಮ, ನೀತಿ, ನ್ಯಾಯದಿಂದ ರಾಜ್ಯವನ್ನು ಆಡು. ಹೋಗಯ್ಯ ಹೋಗಯ್ಯ. ನಾರಾಯಣ ನಾರಾಯಣ. ಬೆಳಕನ ಗಂಟೆಯ ಈ ಭವದ ಬೆಳದವನ್ನೊಂದೆಯ
ಅಜ್ಞಾನದಿಂದ ದೂರವಾಗಿದೆ. ಕತ್ತಲೆ ದೂರವಾಗಿ ಸುಜ್ಞಾನದ ಬೆಳಕು ಹೊರಗೂಡುವುದಕ್ಕೆ ಪ್ರಾರಂಭವಾಗಿದೆ. ನೀವು ಯಾರು ಸ್ವಾಮಿ? ಕಣ್ಣ ಕೊನೆಯ ಮೊನೆಯ ಅಂಚಿನಿಂದಲೇ ಪ್ರಪಂಚದ ಸಕಲ ಜೀವರಾಶಿಗಳ ಚಾಲನ ವಲನಗಳನ್ನು ತಿಳಿಯುವಂತಹ ಸರಿ ಸಂದರ್ಭದಲ್ಲಿ ನಿನ್ನಲ್ಲಿ ಹೋರಾಟವನ್ನು ಮಾಡಿದ ಅಪರಾಧಕ್ಕೆ ಬೇಕಾಗಿ ನನಗೆ ಯಾವುದು ಬೇಡ. ಅಯ್ಯೋ ಅಧಿಕಾರ ನಡೆಸಯ್ಯ ಇನ್ನು. ಈ ಭವ ಬಂಧನದಿಂದ ನಾನು ದೂರವಾಗಲೇಬೇಕು. ಸಂಸಾರದ ಬಂಧನವನ್ನು ನನಗೆ ಬೇಡ ಸ್ವಾಮಿ. ಬೇಡುವ ಕತ್ತಲೇ ಆವರಿಸಿದೆ. ಹೌದಾ? ನನ್ನ ಜೀವನದಲ್ಲಿ ಈ ತನಕ ಬೆಳಕುವನ್ನು ಒಳಪೂಡಲಿಲ್ಲ. ಅದು ಬರಬೇಕಿದ್ರೆ ಅದಕ್ಕೆ ಕಾರಣೀಕರ್ತ ನೀನಾಗಬೇಕು. ಆದ್ದರಿಂದಲೇ ನಿನ್ನ ಪದತಾಳದಲ್ಲಿ ಬಿದ್ದು ಕಾಡುತ್ತಾ ಬೇಡುತ್ತಾ ಇದ್ದೇನೆ. ನನಗೆ ಯಾವುದು ಆಶೆ ಇಲ್ಲ. ಇನ್ನು ಯಾವ ಸಾಧನೆಯು ಮಾಡಬೇಕು ಅನ್ನೋದು ಅಪೇಕ್ಷೆ ಇಲ್ಲ. ಅದಕ್ಕೆ ಒಟ್ಟಿನಲ್ಲಿ ನನಗೆ ಮುಕ್ತಿಯನ್ನು ಅನುಗ್ರಹಿಸಿ ಮೋಕ್ಷ ಪದವಿಯನ್ನು ಅಯ್ಯ ಸಂಪರ್ಕವ ನಿನ್ನೋ ಇನ್ನೊಂದು ಕವಚ ಎರಡಿದ್ದು ನಾನು ಹೇಳ್ತಾ ಇಲ್ಲ. ಒಂದು ನಿನ್ನೊಳಿಗೂ ಇನ್ನೊಂದು ಮುಕ್ತಿಯ ಕಣ್ಣಿಗೆಯೂ ತಾನುರಿಯಲಾರಳು ಮುಕ್ತಿಯ ಕಣ್ಣಿಗೆ ತಾನುರಿಯಲಾರಳು. ಮುಂದೆ ದ್ವಾಪರದಿ ನಿನ್ನೊಳ ನರಸೆಣಸೆ ಮುಂದೆ ದ್ವಾಪರದಿ ನಿನ್ನೊಳ ನರಸೆಣಸೆ ಸಾರಥಿ ಎನ್ನುತ್ತ ಸಾರಥಿ ಎಂದೆನುತ್ತ ನಿನಗೀವೆ ಮೋಕ್ಷವ ಸನ್ನೋದನೆ ನೀನದುವರೆಗೆ ಸವಿತಾರನನ್ನು ಭಜಿಸೋ ಆ ಸೂರ್ಯದೇವರನ್ನು ವಧಿಸು. ನಿನ್ನೊಳಿಗೋ ಇನ್ನೊಂದು ಕವಚವು ಎರಡಿದ್ದು ಒಂದೇ ಇಲ್ಲ, ಒಂದೇ ಉಳಿತಲ್ಲ. ಸಂಪರ್ಕವ ದೇವರೇ ಈಗ ಎಲ್ಲ ಸಾಕು. ಸಂಸಾರ ಬೇಡ, ಯಾವುದು ಬೇಡ, ನನ್ನವರು ಬೇಡ, ನನಗೊಂದೇ ಮೋಕ್ಷ. ನಾನು ಒಂದು ಕಾಲದಲ್ಲಿ ಪೃಥ್ವಿರಾಜ ಎನ್ನುವ ಹಾಗೆ ಬೆಳೀತಾ ಇದ್ದೆ. ಹೌದಪ್ಪ, ಭೂಲೋಕಕ್ಕೆ ನಾನು ಅಸುರರಿಗೆಲ್ಲ ದೊರೆಯಾಗಿದ್ದೆ. ಅಸುರ ತೊರೆಯಾದಂತ ನೀನು ಈಶ್ವರ ದೇವರು ನಿನಗೆ ಸಹಸ್ರ ಕವಚನ ಅನುಗ್ರಹ ಮಾಡುವಾಗ ನನಗದು ಒಳ್ಳೆಯದಕ್ಕೆ ಉಪಯೋಗವಾಗ್ತದೆ ಅನ್ನೋದನ್ನು ಯೋಚನೆ ಮಾಡಿ ನೀನು ಧರ್ಮಕ್ಕಾಗಿ ನ್ಯಾಯಕ್ಕಾಗಿ ಜೀವನ ಮಾಡಬೇಕಿತ್ತು. ಆದ್ರೆ ನನಗೆ ಹೆಚ್ಚು ಬಂತು, ಹಾಗಾಗಿ ಅದನ್ನೆಲ್ಲ ಎಲ್ಲಿಯಾದ್ರೂ ಉಪಯೋಗ ಮಾಡ್ತೇನೆ ಅನ್ನುವ ಹಾಗೆ ನೀನು ದುಷ್ಟರಾಗಿ ಮೆರೆಯುತ್ತಾ ಹೋದೆ. ದೇವತೆಗಳು ಸಜ್ಜನರು, ಅವರನ್ನು ಹಿಂಸಿಸಿದೆ. ಪಾತಾಳ ಲೋಕದವರು ಅವರು ಸಜ್ಜನರು, ಭೂಲೋಕದಲ್ಲಿದ್ದವರು ಹೇಗೂ ಸಜ್ಜನಿದ್ದಾರೆ. ಆದ್ರೆ ಇವತ್ತಿನ ದಿವಸ ಕವಚವನ್ನು ಭೇದಿಸುತ್ತಾ ಇಷ್ಟರ ಒಳಗೆ ಒಂದು ಕವಚ ಹೋದ ಮೇಲೆ ನೀನು ಬಂದು ಮೋಕ್ಷ ಕೇಳಿದ್ರೆ ಕೊಡಬಹುದಿತ್ತು. ಆಗುದಿಲ್ಲ. ಈಗ 1000 ಕವಚಗಳು ಹೋಗ್ಲಿ. 999 ಕವಚ ಹೋಗಿ ಒಂದು ಕವಚ ನಿನ್ನಲ್ಲೇ ಉಳಿದುಕೊಂಡಿದೆ. ಯಾಕೆ ಅದು ಉಳಿಯಿತು? ನಿನ್ನೊಳಗೊಂದು ಕವಚ ಉಳಿದಿದೆ. ಮೋಕ್ಷವನ್ನು ಸೂರೆಗೊಳ್ಳುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. 999 ಕವಚ ಹೋಗುವಾಗಲೂ ನನಗೆ ಪ್ರಜ್ಞೆ ಬರಲಿಲ್ಲ. ಒಂದು ಉಳಿಯುವಾಗ ನೋಡಿ ನಿನಗೆ ಪ್ರಜ್ಞೆ ಒಂದು ಉಳಿಯುವಾಗ ಯಾಕೆ ಹೀಗಾಗಿ? ಆಗ ಅಜ್ಞಾನ ಹೋಯ್ತು, ಜ್ಞಾನ ಬಂತು. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಈಗಲೇ ನಿನಗೆ ಮೋಕ್ಷವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಮೋಕ್ಷವನ್ನು ಕೊಡ್ತೀನಿ ಹೇಗೆ? ಮುಂದೆ ದ್ವಾಪರ ಯುಗದಲ್ಲಿ ನೀನು ನರನ ಜೊತೆಯಲ್ಲಿ ಕಾಳಗಣಿಸುತ್ತಿರುವಂತಹ ಸಂದರ್ಭ ನಾನು ಸಾರಥಿಯಾಗಿದ್ದುಕೊಂಡು ನಿನಗೆ ಮೋಕ್ಷವನ್ನು ಅನುಗ್ರಹಿಸ್ತೇನೆ. ಆಗ ಅಷ್ಟರವರೆಗೆ ಎಲ್ಲಿರ್ಬೇಕು? ನಿನಗೇನು ತೊಂದರೆ ಆಗುವುದಕ್ಕಿಲ್ಲ. ನಿನ್ನ ಅನುಗ್ರಹ, ನೀನು ಯಾರ ಅನುಗ್ರಹಕ್ಕೆ ಪಾತ್ರನಾದವ? ಮೊದಲು ಸೂರ್ಯ ದೇವರ ಅನುಗ್ರಹಕ್ಕೆ ಪಾತ್ರನಾದವ. ಸೂರ್ಯೋಪಾಸನೆಯ ಮೂಲಕವಾಗಿ ದಿನೇ ದಿನೇ ವೃದ್ಧಿಯನ್ನು ಹೊಂದುತ್ತಾ ಇದ್ದ. ಹಾಗಾಗಿ ನೇರ ಸೂರ್ಯ ದೇವರನ್ನು ಭಜಿಸುತ್ತಾ ಜೀವನವನ್ನು ಕಳೆ ಮುಂದೆ ನಿನಗೆ ಮೋಕ್ಷವನ್ನು ಅನುಗ್ರಹಿಸ್ತೇನೆ. ಅವನ ಇಷ್ಟೆಲ್ಲ ಆಗಬೇಕೆಂಬುದಾಗಿ ನಾವು ಮಾಡಿಕೊಂಡಿದ್ದೇವೆ. ನೀತಿ ನಿರ್ಣಯದಂತೆ ನಡೆದಿದೆ. ಆದ್ರೆ ಅವ ದೇವೇಂದ್ರ ಏನು ಮಾಡಿಕೊಂಡಿದ್ದಾನೆ? ಅಪರಾಧವನ್ನೇ ಸಗಿಸುವ ತಾವೇನು ತಮ್ಮ ಯೋಗ್ಯತೆ ಏನು ಎನ್ನುವುದನ್ನು ತಿಳಿಯುವಂತ ದೇವೇಂದ್ರ ಹಾಗಿದ್ರೆ ಜಗತ್ತಿನ ಹಿತವನ್ನು ಕಾಪಾಡಬೇಕಾದ ಕರ್ತವ್ಯ ನಮ್ಮಲ್ಲಿದ್ದ ಕಾರಣ ಮತ್ತೊಮ್ಮೆ ನೀವು ಭಯಂಕರಾಗಿ ಜಗತ್ತಿಗೆ ಬರಬೇಕು ಎನ್ನುವ ಸದುದ್ದೇಶದಿಂದಲೇ ತಪ್ಪೋಣಿಯುತ್ತರಾದಂತಹ ತಪಸ್ಸನ್ನು ಕೇಳಿಸುವುದಕ್ಕೆ ಅಕ್ಷರಾಂಗಣೆಯನ್ನು ಕಳಿಸಿ ಒಂದು ಅಪರಾಧ. ಅಯ್ಯ ಎಂತ ನೀನು ಹೀಗೆಲ್ಲ ಅಡ್ಡ ಬೀಳುದು? ಈಗ ನೀನು 3 ಲೋಕದ ಅಧಿಕಾರವನ್ನು ಧರ್ಮ ನೀತಿಯಲ್ಲಿ ನಡೆಸಬೇಕಂತ ನಾವು ಕಳಿಸಿದ್ದಲ್ವಾ? ಈಗ ನೀನು ಮಾಡಿದ್ದು ಒಳ್ಳೇದಾಯ್ತು.
ಇದೆಲ್ಲ ಆಗಬೇಕೆನ್ನುವುದಾಗಿ ವಿಧಿ ನಿರ್ಣಯ. ಇಲ್ಲದಿದ್ದರೆ ದುರುಳನಾದಂತ ರಂಭಾತ್ಮನ ವಧೆ ಆಗ್ತಿತ್ತ? ಖಂಡಿತ ಇಲ್ಲ. ಅವನ ಕವಚ ಹೋಗ್ಲಿಕ್ಕಿದೆ 1000 ವರ್ಷ ತಪಸ್ಸು ಮಾಡಬೇಕು. ಹಾಗಿದ್ರೆ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನಿಲ್ಲ. ಆದ್ರೆ ಈಗ ನೀನು ಯೋಚನೆ ಮಾಡಬಾರ್ದು, ಚಿಂತೆ ಮಾಡಬಾರ್ದು ಅಂತ ಕರೆಸಿಕೊಂಡದ್ದು. ಉಳಿತಾಳೆ ಇವಳಿಗೆ ಇನ್ನೆಲ್ಲಿ ಜಾಗ ಇಲ್ಲ, ಯಾಕಂದ್ರೆ ನಾವಿನ್ನು ಇಲ್ಲಿ ಬಿಡ್ತೇವೆ, ಮತ್ತೆ ಇಲ್ಲಿಗೆ ಅಲ್ವಾ ಅವಳಿಗೆ ಯೋಗ್ಯ ಸ್ಥಾನ. ಹಾಗಾಗಿ ಊರ್ವಶಿಯಾದಂತ ಇವಳನ್ನು ನಿನಗೊಪ್ಪಿಸ್ತಾ ಇದ್ದೇನೆ. ನೇರವಾಗಿ ದೇವಲೋಕಕ್ಕೆ ಕರೆದುಕೊಂಡು ಹೋಗಿ ಕಳಿಕಾಂಬಿಯ ಜೊತೆಯಲ್ಲಿ ಇವರನ್ನು ಕೂಡ ಸೇರಿಸಿತು. ನಿಮ್ಮ ಅನುಗ್ರಹ, ನಿಮ್ಮ ಆಶೀರ್ವಾದ. ಹಾಗಿದ್ರೆ ದೇವಲೋಕದಲ್ಲಿ ಗಡನಾಂಗರ ಜೊತೆಯಲ್ಲಿ ನರ್ತನವನ್ನು ಮಾಡುತ್ತಿರುವ ರಾಜ್ಯಭಾರಕ್ಕೆ ಮತ್ತೊಮ್ಮೆ ನೂತನವಾದಂತಹ ಕೊಡುಗೆಯನ್ನು ತಾವು ಸೃಷ್ಟಿಸಿದ್ದೀರಿ ಎನ್ನುವುದು ಅರ್ಥವಾಯಿತು. ಹಾಗಿದ್ರೆ ಈ ಊರ್ವಶಿಯನ್ನು ದೇವಲೋಕದಲ್ಲಿ ಒಂದು ಕಡೆ ಸ್ಥಾನಮಾನ ಕೊಡಬೇಕು ಅಂದ್ರೆ ಈಗೀಗಲೇ ಮೊದಲ ಸ್ಥಾನವನ್ನು ನಾವು ರಂಬೆಗೆ ಕೊಟ್ಟವನೇ ಇದ್ದೇನೆ. ಆದ್ದರಿಂದ ದ್ವಿತೀಯ ಸ್ಥಾನವನ್ನು ಈ ಊರ್ವಶಿಗೆ ಕೊಡುವುದರ ಮೂಲಕವಾಗಿ ಅಪ್ಸರಾಂಗಣೆಯ ಗಣನದಲ್ಲಿ ಒಳ್ಳೆಯ ರೀತಿಯ ಅವಕಾಶವನ್ನು ಕೊಡ್ತೀನಿ. ಎಲ್ಲರೊಂದಿಗೆ ಮೆರೆಯುವ ಹಾಗೆ, ಎಲ್ಲರಲ್ಲಿ ಮಾತನಾಡುವ ಹಾಗೆ, ಎಲ್ಲರಲ್ಲಿ ಹೊಂದಿಕೆ ಆಗುವ ಹಾಗೆ ದಂಬೋತ್ಸವನ ಕಥೆಯಷ್ಟು ನಿನ್ನಿಂದ ಒಂದು ಯೋಗ್ಯವಾದಂತಹ ಸ್ಥಾನವನ್ನು ಹೊಂದಿತು. ಊರ್ವಶಿ, ಇನ್ನೂ ನಿನಗೆ ಯೋಗ್ಯವಾದ ಸ್ಥಾನವನ್ನು ದೇವಲೋಕದಲ್ಲಿ ಸಂತೋಷ ಆಯ್ತಲ್ಲ. ದೇವಲೋಕದಿಂದ ಅಧಿಕಾರ ಸಿಗ್ತಲ್ಲ. ಕೇವಲ ಮಣಿಪಾತ್ರವರ ಎದುರಿನಲ್ಲಿ ಹೇಳಿದ್ದಲ್ಲದಿದ್ದೇನೆ. ಎಲ್ಲರಿಗೂ ಕೊಡುವಂತಹ ಒಂದು ಸುತ್ತಾಳವನ್ನು, ಎಲ್ಲರಿಗೂ ಕೊಡುವಂತಹ ಅಂತಃಪುರದಲ್ಲಿ ಕೋಣೆಯ ವಿಭಾಗವನ್ನು ನಿನಗೂ ನಾನು ಕಲ್ಪಿಸಿಕೊಡ್ತೇನೆ. ಮಾತನಾಡುತ್ತಿದ್ದರೆ ಅಲ್ಲಿ ನಾನು ಎಷ್ಟು ಬೇಕಾದರೂ ಪ್ರೀತಿಯ ಕಲಾಭಿಮಾನಿ ಬಂಧುಗಳ ವಿಜ್ಞಾಪನೆ. ಇಂದಿನ ಸೇವಕರ್ತರಾದ ನರಸಿಂಹ ಭಟ್ ಮತ್ತು ಮನೆಯವರು ಶರ್ಮಾ ಕಂಪೌಂಡ್ ಸಾರಾಣಿ ಪುತ್ತೂರು ಇವರಿಗೆ ನಮ್ಮ ಮಂಡಳಿಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇಂದಿನ ಸೇವೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ಕಲಾಭಿಮಾನಿ ಬಂಧುಗಳಿಗೂ ಕೂಡ ಮೊದಲೊಮ್ಮೆ ನಮ್ಮ ಮಂಡಳಿಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಾವೆಲ್ಲರೂ ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆ ಹಾಗೂ ಮಹಾಗಣಪತಿ ದೇವರು ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತನ್ನು ಕಣ್ಣು ಶ್ರೀದೇವಿ ಬೆಳೆಗೊಳ್ಳುತ್ತ ಪರ್ವರಾತ್ರಿ ನಾವು ಮಡಂತ್ಯ ಪಾರಂಕಿ ಎಂಬಲ್ಲಿ ಶ್ರೀದೇವಿ ಮಹಾತ್ಮನ ಪುಣ್ಯ ಕಥಾಭಾಗ ಮಾಡುತ್ತಿದ್ದೇವೆ. ಆದ್ದರಿಂದ ಎಲ್ಲಾ ಕಾರ್ಯಕ್ರಮಗಳಿಗೂ ಅತಿ ಹೆಚ್ಚಿನ ಕಾರ್ಯಕ್ರಮ ಚಂದ್ರಕಾಂತಿಗಳಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರೆಗೆ ಭಾಗವತಳಿ ಅಪ್ಪನೆಯನ್ನು ಬೇಡುವುದು ಅವನು
ನನಗೊಬ್ಬ ತಮ್ಮನಿದ್ದಾನೆ ಹಿರಣ್ಯಾಕ್ಷ ನಾಮಕ. ತಿರೆಯಲ್ಲಿ ಬೇಕಾದಂತಹ ವೈಭವ ಏನುಂಟು ಅಷ್ಟಕ್ಕೆ ಸೀಮಿತಗೊಳಿಸದೆ ಈ ಲೋಕದಲ್ಲಿಯೂ ನಮ್ಮ ಪಾರುಪತ್ಯವನ್ನು ಸ್ಥಾಪಿಸಿದವರು ನಾವಿದ್ದೇವೆ. ಆದ್ರೆ ಏನು ಮಾಡೋಣ ಹೇಳು? ನನ್ನ ತಮ್ಮ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗಲಿಲ್ಲ. ನಮಗಳಿಲ್ಲದೆ ಹೋದಂತಹ ಈ ಕಡೆಗೆ ಬಂದದ್ದೇ ಇಲ್ಲ. ದೇವತೆಗಳ ಕೃತ್ರಿಮ ಏನುಂಟು ಅದರಿಂದಲಾಗಿ ಅವರ ಅವಸಾನವಾಗಿ ಹೋಗಿದೆ ಎನ್ನುವುದನ್ನು ತಿಳಿದಾಗಲೇ ಎನ್ನವ್ವೆ ಮಮ್ಮಲ ಮುಳುಗಿತು. ಮಗಳನ್ನು ಕಳೆದುಕೊಂಡಂತಹ ದುಃಖ ಏನುಂಟು ಅದು ಶಾಶ್ವತವಾಗಿ ಉಳಿಯುತ್ತದೆ. ಪರಿಹಾರ ಎಂತೂ ಹೀಗಾಗುವಾಗಲೇ ನಾನು ಅವಳಿಗೆ ಧೈರ್ಯದ ಮಾತನ್ನು ಹೇಳಿದ್ದು. ಶಂಕರನ ಒಡೆಯಾಗಿಯಾದರೂ ಕೂಡ ವಿರೋಧಿಗಳು ಯಾರಿದ್ದಾರೋ ಅವರನ್ನು ನಾಶ ಮಾಡುತ್ತೇನೆ ಎನ್ನುವ ಹಾಗೆ ಮುಂದುವರೆದು ಹೋದಂತಹ ಕಾಲಕ್ಕೆ ಸಮುದ್ರದ ಬದಿಯಲ್ಲೇ ಶಿವಯೋಗಿಯೊಬ್ಬರನ್ನು ಕಂಡುಬರಿದ್ದೇನೆ. ನಾನು ನೋಡುತ್ತಿದ್ದಂತೆ ನೇರವಾಗಿ ಬಂದಂತಹ ನನ್ನೊಳಗೆ ಸೇರಿಕೊಂಡವರಿದ್ದಾರೆ. ಆವಾಗಲೇ ಗೊತ್ತಾದದ್ದು ಶಿವಯೋಗಿ ಅಲ್ಲ, ಅವರಂತಹ ವೇಷವನ್ನೇ ಧರಿಸಿ ನಾರಾಯಣನೇ ನನ್ನ ಕಣ್ಣ ಮುಂದೆ ಕಾಣಿಸಿಕೊಂಡವ ಅಂತ. ಒಂದು ಸಮಾಧಾನ ಆಯಿತೋ ಇಲ್ಲ, ಎಲ್ಲಿಯೋ ಇದ್ದಂತಹ ಹರಿಯನ್ನು ಹುಡುಕಿಕೊಂಡು ಹೋಗುವ ಕಾಲಕ್ಕೆ ಅವನಾಗಿ ಅದನ್ನು ಒಳಗೆ ಸೇರಿಕೊಂಡಿದ್ದಾನೆ ಎನ್ನುವಾಗ ಹರಿಯನ್ನು ನನ್ನ ಬಂಧನದಲ್ಲಿ ಇರಿಸಿದ್ದೇನೆ ಅಂತ ಬೇರೆ ಹೇಳಬೇಕಾ? ಆವಾಗಲೇ ಅಮ್ಮನಿಗೆ ಸಮಾಧಾನವನ್ನು ಹೇಳಿದ್ದೆ. ಎಲ್ಲಿಯೂ ಹೋಗಲಿಲ್ಲ, ಮುಂದೆಲ್ಲ ಯಾರು ಸಿಗ್ತಾರಂತಾದ್ರೆ ಅವನ ಇದ್ದಿಷ್ಟೇ ನಾನು ಮಾಡಲಿಲ್ಲ ಅಂತಾದ್ರೆ ನಿನ್ನ ಮಗಳಲ್ಲ ಅಂತ ಹೇಳಿದೆ. ಹೃದಯೇಶ್ವರಿ, ಕಾಲಗಳು ಉರುಳಿ ಹೋಯಿತು. ಸಮಾಧಾನದ ನಿಟ್ಟಿಸಿರು ಬಿಡ್ತಾ ಇದ್ದೇವೆ. ಯಾಕೆ? ಮತ್ತವಾರಣದಂತೆ ಅದು ಮಕ್ಕೆಯೂ ಉಂಟು, ಮತ್ತವೂ ಉಂಟು. ಇಲ್ಲಿ ಅರಸತ್ತಿಗೆ ನುಡಿಬಾಯಿಸುತ್ತ ನಮ್ಮವರನ್ನೆಲ್ಲರನ್ನು ಸೇರಿಸಿಕೊಂಡು ಬೆಚ್ಚಂಬಡಿಯಿಂದ ಬೆರೀತಾ ಇದ್ದೇನೆ. ಆದ್ರೆ ಅದೆಲ್ಲ ಬೇಕಾದದ್ದು ಸಾಂಸಾರಿಕವಾಗಿ ನಾವು ನೋಡಬೇಕು ಬೇಡ, ಅಗತ್ಯವಾಗಿ ಬೇಕಲ್ಲ. ಹುಡುಗ ಪ್ರಹ್ಲಾದ ಸಲಸುಖ ನೋಡಿದವಗೆ ಬಂದುದು ತಿರುಗಲೇ ಐದನೆಯ ಒತ್ತಲ. ಇವನಿಗೆ ಒತ್ತಡ ಎಷ್ಟಾಯಿತು? ತಿರುಗಲೇ ಐದನೆಯ ಒತ್ತಲ. ಇದು 5ನೆಯ ಒತ್ತಡ. ನಾವು ನಮ್ಮಷ್ಟಕ್ಕೆ ರಾಜಕೀಯದ ಬಗ್ಗೆ ಯೋಚನೆಯನ್ನು ಮಾಡಿ ಕಲಹವನ್ನು ಮಾಡಿರುತ್ತಾದ್ರೆ ನಮ್ಮ ಮನೆಯ ಬಗ್ಗೆ ಯೋಚನೆ ಇಲ್ಲ ಅಂತ ಆಗಿರುತ್ತದೆ. ನಮ್ಮಮ್ಮನ ಬಗ್ಗೆ ಯೋಚನೆ ಇಲ್ಲ ಅಂತ ಆಗಿದೆ. ಮಗನಾದಂತಹ ಪ್ರಹ್ಲಾದ ಇವಾಗ 5 ವತ್ಸರಗಳು ಅಲ್ವಾ? ಈ ಕಾಲಕ್ಕೆ ಬೇಕಾದ ವಿದ್ಯೆ ಕಲಿಸಲಿಲ್ಲ ಅಂತಾದ್ರೆ ಅದು ತಪ್ಪು ನಮ್ಮದಾಗಿ ಹೋಗ್ತದೆ. ಆಗಾಗ ಕೊಡೋದು ಅದಕ್ಕೆ ಬೇಕಾಗಿ ಕರ್ತವ್ಯ ಪ್ರಜ್ಞೆ ಇತ್ತು ನಮ್ಮಲ್ಲಿ. ಯಾರಲ್ಲಿ ಗುರುಗಳು ಹೀಗೆ ಬರಬೇಕು, ಹೀಗೆ ಎತ್ತರ ಆಸನ ಉಂಟು, ಕುಳಿತುಕೊಳ್ಬೇಕು. ಆಗಲಿ ಒಂದೆರಡು ಮಾತುಗಳುಂಟು. ಏನಂತೆ? ಅದನ್ನು ತಾವು ಆಲಿಸಬೇಕು. ಗುರುರಾಯಲಾದೇಶು ನಾಮೆಂಬ ಮಾತ ಇರುವ
ತಾವುಗಳು ವಿಪ್ರಶ್ರೇಷ್ಠರಿದ್ದೀರಾ? ಹೌದು. ನಿಮ್ಮನ್ನು ಇಲ್ಲಿವರೆಗೆ ಭರಿಸಬೇಕು ಅಂತ ಇದ್ರೆ ಮಹತ್ತರವಾದಂತಹ ಕಾಯಕ ಇದೆ. ಏನಪ್ಪ? ನನ್ನ ಮಾತನ್ನು ಅವತರಿಸಬೇಕು. ಮೊದಲಾಗಿ ಅವತರಿಸ್ತೇನೆ. ನಿಮ್ಮಂತಹ ವ್ಯಕ್ತಿತ್ವ, ನಿಮ್ಮಂತಹ ಗುರುಗಳನ್ನು ಪಡೆಯಬೇಕು ಅಂತ ಇದ್ರೆ ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ದಿನ ಇವತ್ತು ಈ ಕಾಲಕ್ಕೆ ಅದು ಆ ಕಡೆ ನೋಡಿ, ಯಾರು ಅಂತ ಆಯ್ತು? ಮಗ. ನಿಮ್ಮ ಮಗ? ಹೌದು. ಇವರನ್ನು ಗುರುಮಠಕ್ಕೆ ಕರೆದುಕೊಂಡು ಹೋಗಿ ಅಕ್ಷರಾಭ್ಯಾಸ ಮಾಡಿಸದೇ ಇದ್ರೆ ಪುರುಷಾರ್ಥ ಉಂಟು ಹೇಳಿ? ಇಲ್ಲವಪ್ಪ. ಶತ್ರುಗಳು ಯಾರು ಅಂತ ಬೇರೆ ಕೇಳಬೇಕಾದದ್ದಿಲ್ಲ. ಸಕಾಲದಲ್ಲಿ ವಿದ್ಯೆಯನ್ನು ಸರಿಯಾದ ಸಮಯಕ್ಕೆ ಕೊಡಿಸುವಲ್ಲಿ ತಂದೆ ತಾಯಿಗಳು ಶತ್ರುಗಳಾಗ್ತಾರೆ. ವಿದ್ಯೆಯನ್ನು ಹೇಳಿಕೊಡದೇ ಇದ್ದಲ್ಲಿ ಗುರುಗಳು ಶತ್ರು ಎನಿಸಿಕೊಡ್ತಾರೆ. ಹಾಗೆ ಹಾಗಿರುವಾಗ ಸಕಲ ವಿದ್ಯೆಯ ಮರ್ಮವನ್ನು ತಿಳಿದಂತಹ ತಾವುಗಳು ಅಕ್ಷರಾಭ್ಯಾಸ ಮಾಡಿಸಿಕೊಳ್ಬೇಕು ಅಂತ ಕೇಳಿಕೊಂಡು ಮಾಡಿಸಿ 3 ವರ್ಷ ಅಂತ ಆಯ್ತಪ್ಪ. ಈಗ ಅನುಮಾನ ಬರ ವರುಷ ಒಂಟೀಗ ಗೈರೋ ಈಗ ಬಂದಂತ. ಹೌದಾ? ಈಗ ಈ ಮಾತನ್ನು ನೀವು ಮರೆಯಬೇಡಿ. ಮರೆಯದಿರಿ ಮಾತನೆಂದು ಯಾವತ್ತೂ ಮರೆಯಬೇಡಿ. ಬಾಲನ ಗುರುವಾರಗೊಪ್ಪಿದೆ ಗುರುವರ ಏನಪ್ಪ? ಅವರನ್ನು ನೋಡುವಾಗಲೇ ಅನುಮಾನದಿಂದ ಅನುಮಾನ ಬರ್ತಾ ಉಂಟು. ಚಿಕ್ಕ ಹುಡುಗ ಅಲ್ಲ, ಅವನ್ನು ಅವಮಾನಿಸಬೇಕು ಅಂತ. ಆಗಲ್ಲ, ಚಿಕ್ಕ ಹುಡುಗ ಅಲ್ವಾ? ಅಂದ್ರೆ ಕಾಣುವಾಗ ಇವರಿಗೆ ವರ್ಷ ಎಷ್ಟು ಆಗಬಹುದಪ್ಪ? ಎಷ್ಟಾಗ್ಬೋದು? ಎಷ್ಟಾಗಲಿಲ್ಲ. ಮತ್ತೆ ಈಗ ಈಗ ಬಂದದ್ದಷ್ಟೇ. ಈಗ ಬಂದದಷ್ಟೇ? 5 ವರ್ಷ. 5 ಬರ್ತೀಯ? ವರ್ಷಗಳು ಬಂತಿಲ್ಲ. ಓ, ಈಗ ಬಂತು. ಹೌದು. ಸಕಾಲದಲ್ಲಿ ಅವರಿಗೆ ಅಕ್ಷರಾಭ್ಯಾಸವನ್ನು ಮಾಡಬೇಕು. ಗುರುಗಳೇ, ಹೇಳುವಾಗ ಬಹಳ ಸುಲಭ ಅಂತ ನೀವು ಕಳಿಸಿದ್ದೀರಿ. ಹೌದು. ಏನು ಅರಮನೆಯಲ್ಲೇ ಕುಳಿತುಕೊಂಡು ಮಾಡ್ತೀನಿ? ಮತ್ತೆ ಇಲ್ಲಿ ಅಲ್ವಾ ಬಿಡಲ್ಲ? ಅದಾಗುವುದಿಲ್ಲ. ಮತ್ತೆ ಕರೆದುಕೊಂಡು ಹೋಗಬೇಕು ಗುರುಮಠಕ್ಕೆ. ಮಠಕ್ಕ? ಹೌದು. ಮಠ ಉಂಟು ಅಪ್ಪ. ಮಠ ಆಗಿದೆ ಈಗ ಮೊನ್ನೆ ಮಳೆಗೆ. ಕಟಪಟ ಆದ್ರೆ ವ್ಯವಸ್ಥೆ ಮಾಡೋಣ ಬೇಕಾದ್ರೆ. ಅದಕ್ಕೆ ಯೋಚನೆ ಮಾಡಬೇಡಿ. ಮತ್ತೆ ಕರೆದುಕೊಂಡು ಹೋಗಿ ಇವನಿಗೆ ಸರಿಯಾದಂತಹ ವಿದ್ಯೆಯನ್ನು ಹೇಳಿಕೊಡುವಲ್ಲಿ ಯಾವ ಮಾತನ್ನು ನೀವು ಮರೆಯಕೂಡದು. ಮರೆಯುವುದಿಲ್ಲಪ್ಪ. ಮರೆತು ವ್ಯವಹರಿಸುವುದು ಕಷ್ಟಾಗಿ ಹೋಯಿತು. ಹೌದು. ಹೇಳಿಕೊಡುವಾಗ ಅಕ್ಷರಗಳು ಸ್ಪಷ್ಟವಾಗಿ ಅವನ ಮನಸ್ಸಿಗೆ ಒಂದು ಒಪ್ಪುವ ಹಾಗೆ ಎಲ್ಲವನ್ನು ಅಭ್ಯಾಸ ಮಾಡುವ ಹಾಗೆ ನೀವು ತಿಳಿಸಿಕೊಟ್ಟಿದ್ದೀರಿ ಅಂತ ಆದ್ರೆ ತುಂಬಾ ಸಂತೋಷವಾಗಿದೆ. ಆಗ್ಲಿ. ನೀವು ಹುಡುಗ, ಸಣ್ಣ ಹುಡುಗ, ನೀವು ಮಠಕ್ಕೆ ಕರ್ಕೊಂಡೋದ್ರೆ ಹೇಗೆ ಕರ್ಕೊಂಡು ಹೋಗುದು ಅಂತ ಬೇಕಲ್ಲ. ಮಠದಲ್ಲಿ ಮಕ್ಕಳಿಲ್ಲ ಈಗ. ಇಲ್ಲಿ ಹೋಗಿದಾರಲ್ಲ, ಎಲ್ಲ ರಜೆಯನ್ನು ಹೋಗಿದ್ದಾರೆ. ಅವರು ಹೋದ್ರೆ ಹೋಗಲಿ, ಏನೂ ಇಲ್ಲ. ಇವರನ್ನು ಕರೆದುಕೊಂಡು ಹೋಗುವಾಗ ಅವರೆಲ್ಲ ಬರ್ತಾರೆ.
ಅವರೆಲ್ಲ ಬರ್ತಾರಲ್ಲ ಬಂದೇ ಬರ್ತಾರೆ. ಬರ್ತಾರೆ ಆದ್ರೆ ಮಗುವಿಗೆ ಸರಿ ಆಹಾರ ಬೇಕಲ್ಲ. ಇದು ಒಳ್ಳೆ ಸಂಗತಿ. ಇವರಿಗೆ ಕುಡಿಯುವುದಕ್ಕೆ ಹಾಲೇ ಆಗ್ಬೇಕ. ಹಾಲಾಗದ್ರೆ ಕೊಡ್ಬಹುದು. ಅದ್ರ ಮೊನ್ನೆ ಒಂದು ದನ ಕರು ಹಾಕಿದೆ ನಮ್ಮಲ್ಲಿ. ಮೊನ್ನೆ ಅಂದ್ರೆ ಎಷ್ಟು ದಿವಸ ಆಯ್ತು ಸ್ವಾಮಿ? ಒಂದು 15 ದಿವಸ ಆಯ್ತು. 15 ದಿವಸ ಆಗುವುದು ಹಾಲು ಕರೀಲಿಕ್ಕೆ ಆಗುದಿಲ್ಲ. ಕರೀಲಿಕ್ಕಲ್ಲ, ಮತ್ತೆ ಅದು ಈ ಲೋಕ ಬಿಟ್ಟು ಹೋಗಿದೆ ಅಂತ. ನಿಮ್ಮ ಕರು ಹಾಕಿದ್ದು ಸಂತೋಷಕ್ಕೆ ಕರು ಹಾಕಿದ್ದು. ಹೌದು. ಅಲ್ಲ, ಕರು ಹಾಕಿದ್ದಕ್ಕೆ ನೀವೇನಾಗ್ತೀರಿ? ಕರು ಹಾಕಿದ್ದಕ್ಕೆ ಏನು ಅಂತ ಹೇಳುದು ಮತ್ತೆ? ಸ್ವಾಮಿ, ದನಗಳಿಲ್ಲ ಅಂತ ಯೋಚನೆ ಮಾಡುದು. ಕಪಿಲ ಹಸುಗಳು ಎಷ್ಟು ಬೇಕು? 50 150 ಬೇಕಾದ್ರೂ ಇರಲಿ. ಆಗಲಿ. ಕೇವಲ ಕಳಿಸಿಕೊಡುವುದು ಮಾತ್ರವಲ್ಲ, ಅದಕ್ಕೆ ಬೇಕಾದಂತಹ ತಿನಿಸುಗಳು, ಅದನ್ನು ರಕ್ಷಿಸುವುದಕ್ಕೋ ಪೋಷಿಸುವುದಕ್ಕೋ ನೋಡಿಕೊಳ್ಳುವುದಕ್ಕೋ ಕಾಳುಗಳು ಎಲ್ಲವನ್ನು ವ್ಯವಸ್ಥೆ ಆಗಲಿ. ಭಂಡಾರದಿಂದ ಬರಲಿ ಅದಲ್ಲ. ಮತ್ತೆ ಮಗುವಿಗೆ ಏನಾಗಬೇಕಮ್ಮ? ಮೊಸರು, ಗಟ್ಟಿ ಮೊಸರ, ಅದು ಶೀತಾಗ ಬಾಧೆ ಅದು ಅಭ್ಯಾಸ ಆಗಿದೆಯಾ? ಎಮ್ಮೆ ಮೊಸರ, ಎಮ್ಮೆ ಉಂಟು ಈಗಲೂ ಮತ್ತೆ ಒಂದು ಸ್ಥಿತಿಯಲ್ಲಿ ಉಂಟು. ಎಲ್ಲ ನಿಮ್ಮಲ್ಲಿ ಹಾಗೆ ಆಗ್ತದೆ ಅಂತ ನೀವು ಉಳಿದಿದ್ದೀರಲ್ಲ ನಮ್ಮ ಪುಣ್ಯ. ನಾವು ಬದುಕಿದ್ದೆ ಪುಣ್ಯದಲ್ಲಿ. ಹಾಗೆ ಎಮ್ಮೆ ಇರಲಿ ಬೇಕಾದಷ್ಟು ಆಗ್ಲಿ. ಹಾಗಾದರೆ ಗುರು ಹಿರಿಯದ್ದು ಆಶೀರ್ವಾದ ಪಡ್ಕೊಂಡು ಬರ್ತು ತಂದೆ ತಾಯಿಯ ನಾವು ಒಪ್ಪಿಸಿಕೊಳ್ಳೋದು. ಹಣ್ಣು ಮತ್ತು ಕತ್ತಿ ಹೇಗೆ ಬೇಕು ಅದನ್ನು ಹಾಗೆ ಉಪಯೋಗಿಸಿ. ಇದು ಮಣ್ಣಿನ ಮುದ್ದೆ, ಗೊತ್ತಾಯ್ತು? ಹೌದು, ಮಣ್ಣಿನ ಇದಕ್ಕೆ ಆಕಾರವನ್ನು ಕೊಡಬೇಕಾಗುತ್ತೆ. ಹಾಗೆ ಇದು ಮಗು ಅಂತಲ್ಲ, ಮಣ್ಣಿನ ಮುದ್ದೆ. ಆಗ್ಲಿ. ಕಾಣಿಕೆಗಳು ಬಹಳಷ್ಟು ಬರ್ತದೆ. ಹಿರಿಯರಿಂದ ಆಶೀರ್ವಾದ ಮಾಡ್ಕೊಡಪ್ಪ. ಬುದ್ಧಿವಂತನ ಬೇಕುಂಟಾಗುವಾಗ ಮರಿಬೇಡಿ, ಕಳಿಸಿಕೊಡಬಹುದು. ಎತ್ತಿಕೊಂಡೇ ಹೋಗ್ಬೇಕು. ಆದ್ರೆ ಶಿಕ್ಷಣ ಎನ್ನುವುದು ಹೇಗಾಗಿರ್ಬೇಕು ಅಂತ? ಶಿಕ್ಷಣ ಅಂದ್ರೆ ಶಿಕ್ಷೆ ಇರಬೇಕು. ಶಿಕ್ಷೆ ಇದೆ. ಕೊಟ್ಟಿನಲ್ಲಿ ದೊಡ್ಡವನ ಮತ್ತೊಂದು ಸಂಸಾರ ಮಾಡಿ ದಾಕ್ಷಿಣ್ಯ ಮಾಡಿದ್ರೆ ಇಲ್ಲ ಅದನ್ನು ಒಪ್ಪುದಿಲ್ಲ ನಾನು. ಆಗ್ಲಿ. ಏನು ಚಿಂತೆ ಬೇಡ ಮಗುವಿನ. ನಡೆಸಿಕೊಂಡು ಹೋಗಬೇಡಿ, ಎತ್ತಿಕೊಂಡೇ ಹೋಗಿ. ಯಾರು ಇವರನ್ನ ಎತ್ತಿಕೊಳ್ಳೋದು ಭಾರಿ ಕಷ್ಟ ಉಂಟು. ನಾನೇ ಕಷ್ಟದಲ್ಲಿದ್ದೇನೆ. 5 ವರ್ಷದ ಮಗು ನಿಮ್ಮನ್ನು ಎತ್ತಿಕೊಂಡು ಹೋಗುದು. ಹಾಗೆ ಎತ್ತಿಕೊಂಡು ಹೋಗುದು. ಚಿಕ್ಕ ಮಗು, ನಾನು ಮಗು, ನೀನು ಮಗು. ಕತೆ ಗುರುವರ ಬಾಲಕನ ತಾನ ಗಡಿಯೊಳಗಿಟ್ಟು ಕರೆತಂದು ಶುಭ ದಿನದಿ ಆನೆ ಮುಖ ಮಹಿಮಗಂ ಭಕ್ಷ್ಯ ಭೋಜ್ಯವಾಯಿತು. ಬಂದಿದ್ದೇವೆ. ಮಠವೇ ಯಾರಿಲ್ಲ ಹೋಗಿದ್ದಾರೆ ಬರಬೇಕಷ್ಟೇ. ಬರುವ ಜನರಿಗೆ ವಿದ್ಯಾಭ್ಯಾಸ ಆಗ್ಬೇಕಲ್ಲ. ಈಗ ಮಗು ಇಲ್ಲೇ ಕುಳಿತುಕೊಂಡು ನಾವು ಮೊದಲಾಗಿ ದೇವರನ್ನು ಸ್ತುತಿ ಮಾಡಿ ಅಕ್ಷರ ಜನರ ಹಣ ಮಾಡಬೇಕು. ಮೊದಲಾಗಿ ಮಾಡುವ. ಓಂ ಸದಾಶಿವಾಯ ನಮಃ. ಸದಾಶಿವಾಯ ನಮಃ. ಹರಿವಂತಲ್ಲ ಇದಕ್ಕೆ ಹರಿವಂತಲ್ಲ. ಹೌದು, ರಾಶಿ ಹಾಕಿದ್ದ. ಹೌದು, ಮರಳಿನ ರಾಶಿ. ಗುರುವರ ಮೇಲು ಪಂಕ್ತಿಯ ಬರೆದು ಬಾಲಕನಿದ ಬರೆಯ ಲಕ್ಷ್ಮೀಲೋಲ ಎನ್ನುವ ಬರೆದ ಮಗು